ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಕೆಂಗೇರಿಯ ಉತ್ತರಹಳ್ಳಿ ಪ್ರದೇಶದ ವಿಜಿಎಸ್ ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮತ್ತು ಆಸ್ಪತ್ರೆಯಲ್ಲಿ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ ಸೇವೆ ಲೋಕಾರ್ಪಣೆ ಮಾಡಲಾಯಿತು. ರೋಟರಿ ಬೆಂಗಳೂರು ನಾರ್ತ್ ಮತ್ತು ಇಸಿಒಎಸ್ ಮೊಬಿಲಿಟಿ ಮತ್ತು ಹಾಸ್ಪಿಟಾಲಿಟಿ ಸಹಕಾರದೊಂದಿಗೆ ಈ ಆಂಬ್ಯುಲೆನ್ಸನ್ನು ಆಸ್ಪತ್ರೆಗೆ ನೀಡಲಾಗಿದೆ. ಬಿಜಿಎಸ್ ಮತ್ತು ಎಸ್ಜೆವಿ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ನಾಥ್ ಸ್ವಾಮೀಜಿ ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡಿದರು. ಈ ಅಡ್ವಾನ್ಸ್ ಲೈಫ್ ಸಪೋರ್ಟ್ ಆಂಬ್ಯುಲೆನ್ಸ್ನಲ್ಲಿ ಐಸಿಯು ಮಟ್ಟದ ಸೌಲಭ್ಯಗಳು ಲಭ್ಯವಿದ್ದು ಗಂಭೀರ ರೋಗಿಗಳಿಗೆ ತಕ್ಷಣ ಟ್ರೀಟ್ಮೆಂಟ್ ಕೊಡುವ ವ್ಯವಸ್ಥೆ ಇದೆ. ತುರ್ತು ಔಷಧಿಗಳು, ಇಂಜೆಕ್ಷನ್ ವ್ಯವಸ್ಥೆ ಮತ್ತು ತರಬೇತಿ ಪಡೆದ ವೈದ್ಯಕೀಯ ಸಿಬ್ಬಂದಿ ಸಹ ಆಂಬ್ಯುಲೆನ್ಸ್ನಲ್ಲಿ ಲಭ್ಯರಿರ್ತಾರೆ. ಹೃದಯ ಬಡಿತ, ರಕ್ತದ ಒತ್ತಡ ಮತ್ತು ಆಮ್ಲಜನಕದ ಮಟ್ಟ ಮಾನಿಟರಿಂಗ್ ಸಿಸ್ಟಮ್ ಸಹ ಈ ಸೇವೆಗೆ ಸಿದ್ಧವಾಗಿದೆ. ಇವತ್ತು ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ BGS ಹೆಲ್ತ್ ಆ್ಯಂಡ್ ಎಜುಕೇಷನ್ ಸಿಟಿ ಏನು ಒಂದು 1200 ಬೆಡ್ ಹಾಸ್ಪಿಟಲ್ ಇದೆ, ಈಗ ರೆಡಿ ಆಗ್ತಾ ಇದೆ. ಒಂದು ಪೊಸಿಷನ್ ರೆಡಿ ಇದೆ, ನಡೀತಾ ಇದೆ. ಇಲ್ಲಿ ಅನೇಕ ಬಡ ಪೇಷಂಟ್ಗಳು, ರೋಗಿಗಳು ನಮ್ಮ ಸುತ್ತಮುತ್ತ ತುಂಬ ಜನ ಬರ್ತಾಯಿದ್ರು. ಅಂದರೆ ಒಂದು ದಿವಸಕ್ಕೆ ಇವಾಗ ಆಲ್ರೆಡಿ 1500 ಜನ ಬರ್ತಾ ಇದ್ದಾರೆ. ಅದರೊಳಗೆ ನಮ್ಮ ರೋಟ್ರಿ ಸಂಸ್ಥೆಯವರು ನಾರ್ತ್ ಏನು ಇದನ್ನು ಗಮನಿಸಿದ್ರು, ಇದನ್ನೆಲ್ಲ ಗಮನಿಸಿ ಹಲವಾರು ವರ್ಷಗಳಿಂದ ತುಂಬ BGS ಸಂಸ್ಥೆಗೆ ಸಹಾಯ ಮಾಡಿದ್ದಾರೆ. ಲಾಸ್ಟ್ ಇಯರು ಡಯಾಲಿಸಿಸ್ ಮಿಷಿನ್ನು ಏನು ಬಡ ರೋಗಿಗಳಿಗೆ ಡಯಾಲಿಸಿಸ್ ಮಾಡಿಸ್ಬೇಕಾಗುತ್ತೋ ಅದಕ್ಕೆಲ್ಲ ಡಯಾಲಿಸಿಸ್ ಮಿಷಿನ್ ಕೊಟ್ಟಿದ್ದರು. ಈ ವರ್ಷ ತುಂಬ ಮನಸ್ಸು ಮಾಡಿ ನಮ್ಮ ನಾರ್ತ್ ರೋಟ್ರಿಯರು ನಮ್ಮ BGS ಜಿಮ್ಸ್ ಹಾಸ್ಪಿಟಲ್ಗೆ ಒಂದು ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಆಂಬುಲೆನ್ಸು ಅವರು ಹೇಗೆ ಉಚಿತವಾಗಿ ಕೊಟ್ಟಿದ್ದಾರೋ ಅದೇ ರೀತಿ ನಾವು ಉಚಿತವಾಗಿ ಬೆಳೆಸಬೇಕಾಗ್ತದೆ. ಇಲ್ಲಿ ನಮ್ಮ ಸುತ್ತಮುತ್ತ ಬಿಡದಿ ಈ ಕಡೆ ರೋಟ್ರಿ ಇಂಟರ್ನ್ಯಾಷನಲ್ ನಮ್ಮ ಮುಖ್ಯ ದೇವೋದ್ದೇಶನೇ ಬಡಬಗರಿಗೆ ಸಹಾಯ ಮಾಡ್ತಕ್ಕಂಥದ್ದು ಸೇವೆನೇ ನಮ್ಮ ಮುಖ್ಯ ಗುರಿಯಾಗಿರೋದ್ರಿಂದ, ಅದರಲ್ಲೂ ವಿಶೇಷವಾಗಿ ನಮ್ಮ ಈ BGS ಹಾಸ್ಪಿಟ್ಲ್ ಈ ಒಂದು ಹಬ್ನಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದೆ. ಅದರಲ್ಲೂ ವಿಶೇಷವಾಗಿ ಬಡವರಿಗೆ, ಹಳ್ಳಿ ಜನಗಳಿಗೆ ಒಳ್ಳೆ ಸೇವೆ ಮಾಡ್ತಾರಿಂದ ಹೆಚ್ಚಿನ ಒಂದು ಫೆಸಿಲಿಟಿನ ಇಲ್ಲಿ ಕೊಟ್ಟು ಈ ಆಸ್ಪತ್ರೆನ ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು, ಇದ್ರ ಕೆಪಾಸಿಟಿಯನ್ನು ಮತ್ತು ಇನ್ನೂ ಲೇಟೆಸ್ಟ್ ಈ ಆ್ಯಂಬುಲೆನ್ಸು ಇಕೋ ಮೊಬಿಲಿಟಿ ಅನ್ನೋ ಒಂದು ಸಂಸ್ಥೆ ಅವರ ಒಂದು CSR ಅಡಿಯಲ್ಲಿ ಈ ಆ್ಯಂಬುಲೆನ್ಸು ರೋಟ್ರಿ ಕೊಟ್ಟಿದೆ. ಅವರಿಗೆ ಎಕೋ ಮೊಬಿಲಿಟಿ ಅವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಆಮೇಲೆ ಈ ಆ್ಯಂಬುಲೆನ್ಸಲ್ಲಿ